ಇವತ್ತು ಇದೇ ಕಾಂಗ್ರೆಸ್ಸಿನ ಸರ್ಕಾರ, ಕರ್ನಾಟಕದಲ್ಲಿರುವಂತಹ ಸರ್ಕಾರ ಇವತ್ತು ವಕ್ಫ್ ಬಗ್ಗೆ, ವಕ್ಫ್ ಒಂದು ಆಕ್ಟಿನ ಬಗ್ಗೆ ತನ್ನ ಅಸೆಂಬ್ಲಿಯಿಂದ ಒಂದು ಸುತ್ತೋಲೆಯನ್ನು ಕಳಿಸಿಕೊಟ್ಟಿದೆ. ಅದೇನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂತ ಕರ್ನಾಟಕ ಈ ವಕ್ಫಿನ ವಿರುದ್ಧ ಇದ್ದಾರೆ ಅಂತ ಹೇಳಿ, ಇವನಾರವ 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 ಎಂದೆನಿಸಯ್ಯ, ಇವನಮ್ಮವ ಎಂದೆನಿಸಯ್ಯ ಅಂತ ಹೇಳಿಕಂತ ಬಸವ ಕಲ್ಯಾಣದಲ್ಲಿ ಇದೆಲ್ಲ ಬಸವ ಕಲ್ಯಾಣದ ಬಸವನ ಸಿದ್ಧಾಂತ ಏನಿದೆ, ಬಸವಣ್ಣನವರ ಸಿದ್ಧಾಂತದ ವಿರುದ್ಧ ಇವತ್ತು ತಾಲೂಕಾಡಳಿತ ನಡೆದುಕೊಳ್ತಾ ಇರುವಂತದ್ದು. ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಏನಾಯ್ತು, ಇವತ್ತು ಪ್ರತಿಭಟನೆ ಮಾಡಕ್ಕೆ ನೀವು ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ, ಈ ವಕ್ಫಿನ ಬಗ್ಗೆ ನಾವು ಮಾತಾಡ್ತಾ ಇರುವಂತದ್ದು, ಈ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ನಾವು ಮಾತಾಡ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ನಮ್ಮ ಧ್ವನಿ ತಲುಪ್ತಾ ಇದೆ ಅಂತ ಹೇಳಿ ನಮಗೆ ಅರ್ಥ ಆಗಿದೆ. Vishal Mega Mart. Visit once. Avail great offers. Noble Public School, English Medium, Baswa Kalyan. Sky Sunshine School, step towards better future. Knowledge Park, the Creative School. School for quality and innovative education. ಇಲ್ಲಿರ್ತಕ್ಕಂತ ವಕ್ಫ್ ಎಂಬ ಒಂದು ಮಂಡಳಿಯ ಒಂದು ಭೂಮಿ ಮತ್ತು ಇಲ್ಲಿಯ ಆಸ್ತಿಗಳನ್ನು, ಆ ಆಸ್ತಿಗಳಲ್ಲಿ ಸರ್ಕಾರ ಹಸ್ತಕ್ಷೇಪ ಮಾಡುವ ಕೆಲಸವನ್ನು ಮಾಡ್ತಾ ಇದೆ. ಯಾವ ಧಾರ್ಮಿಕ ಹಕ್ಕನ್ನು ಈ ದೇಶದ ಸಂವಿಧಾನ ತನ್ನ ಆರ್ಟಿಕಲ್ 25, 26 ಅಡಿಯಲ್ಲಿ ಈ ದೇಶದ ಅಲ್ಪಸಂಖ್ಯಾತರಿಗೆ ಕೊಟ್ಟಿತ್ತು, ಯಾವ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಅವರ ಸ್ವಾತಂತ್ರ್ಯವನ್ನು ಕೊಡಲಾಗಿತ್ತು, ಆ ಸ್ವಾತಂತ್ರ್ಯಕ್ಕೆ ಕೈ ಹಾಕುವಂತ ಕೆಲಸವನ್ನು ಇವತ್ತು ಬಿಜೆಪಿ ಸರ್ಕಾರ ಮಾಡ್ತಾ ಇದೆ. ಇವತ್ತು ಅಲ್ಪಸಂಖ್ಯಾತರ ಪದೇ ಪದೇ ಒಂದು ಗುರಿಯಾಗಿಸಿ ಅವರನ್ನು ಒಂದು ತೋರಿಸಿ ರಾಜಕೀಯ ಮಾಡುವಂತ ಹುನ್ನಾರಕ್ಕೆ ಕೈ ಹಾಕಿರುವಂತದ್ದು ನಿಜವಾಗಿಯೂ ಈ ದೇಶದ ಸಂವಿಧಾನದ ಜೊತೆಗೆ ಮಾಡ್ತಾ ಇರುವಂತಹ ಅನ್ಯಾಯವಾಗಿದೆ. ಅದರೊಟ್ಟಿಗೆ ವಕ್ಫ್ ಮೇಲೆ ಏನು ದಾಳಿ ಆಗಿದೆ ಇವತ್ತು, ಅದು ಕೇವಲ ಒಂದು ಧರ್ಮದ ಮೇಲೆ ಆಗಿರುವಂತಹ ದಾಳಿ ಅಲ್ಲ, ಅದು ಕೇವಲ ಒಂದು ಸಮುದಾಯದ ಮೇಲೆ ದಾಳಿ ಆಗಿರುವಂತದ್ದಲ್ಲ, ಅದು ಈ ದೇಶದ ಜಾತ್ಯತೀತ ಸಿದ್ಧಾಂತ ಏನಿದೆ ಅದರ ವಿರುದ್ಧ ದಾಳಿ ಆಗಿದೆ ಅಂತೇಳಿ ನಾವು ಇವತ್ತು ಹೇಳ್ತಾ ಇದ್ದೀವಿ. ಯಾಕಂತ ಹೇಳಿದ್ರೆ, ಯಾವ ಜಾತ್ಯತೀತತೆಯನ್ನು ಸಂವಿಧಾನ ಕೊಟ್ಟಿತ್ತು, ಯಾವ ಧರ್ಮ ನಿರಪೇಕ್ಷ ಎಂಬ ಸಂವಿಧಾನವನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದು ಹೋಗಿದ್ರು, ಅದನ್ನು ಬದಲಾಯಿಸಲು ಹೊರಟಿರುವಂತಹ ಈ ಸರ್ಕಾರ ಒಂದು ಹಂತವಾಗಿ ಬದಲಾವಣೆಗಳನ್ನು ತರುವಂತ ಕೆಲಸವನ್ನು ಮಾಡಲಾಗ್ತಾ ಇದೆ. ಈ ಫ್ಯಾಸಿಸ್ಟ್ ರಿಜೈಮಿನಲ್ಲಿ, ಈ ಫ್ಯಾಸಿಸ್ಟ್ ಆಡಳಿತದಲ್ಲಿ ಇವತ್ತು ಪ್ರೈಮರಿ ಎನಿಮಿ ಮುಸ್ಲಿಮರಾಗಿರಬಹುದು, ಆದರೆ ಇದರ ನಂತರ ಬರುವಂತಹ ಅವರ ಎನಿಮಿಗಳು ಯಾರಿದ್ದಾರೆ ಅಂತೇಳಿ ಇವತ್ತು ಜನ ಸಮುದಾಯ ಇವತ್ತು ಅರ್ಥ ಮಾಡಿಕೊಳ್ಳಬೇಕಾಗಿದೆ. ಯಾಕಂತ ಹೇಳಿದ್ರೆ, ಇವತ್ತು ಮುಸ್ಲಿಮರಿಗೆ ತೋರಿಸಿ ಇವತ್ತು ರಾಜಕೀಯ ಮಾಡ್ತಾ ಇರಬಹುದು, ನಾಳೆ ಮುಸ್ಲಿಮರು ಆ ಜಾಗದಿಂದ ಹಿಂದೇಟಿಗೆ ಸರದ ನಂತರ ಮತ್ತೊಂದು ಕಾಮನ್ ಎನಿಮಿಯನ್ನು ಅವರು ಕ್ರಿಯೇಟ್ ಮಾಡ್ತಾರೆ. ಆ ಕಾಮನ್ ಎನಿಮಿ ಯಾರಿರ್ತಾರೆ ಅಂತೇಳಿ ಇವತ್ತು ನಾವು ಅವಲೋಕನ ಮಾಡಿಕೊಳ್ಬೇಕಾಗಿದೆ. ಅದರ ಬಗ್ಗೆ ನಾವು ಯೋಚಿಸಬೇಕಾಗಿದೆ ಸಹೋದರರೇ. ಇವತ್ತು ನಮಗೆ ಇಲ್ಲಿ ಪ್ರತಿಭಟನೆ ಮಾಡಲಿಕ್ಕೆ ಇಲ್ಲಿಯ ವಾತಾವರಣವನ್ನು ನಮಗೆ ಬಹಳ ಹಿಡಿದಿಟ್ಟುಕೊಳ್ಳುವಂತ ಒಂದು ವಾತಾವರಣ ನಿರ್ಮಾಣ ಮಾಡಿರಬಹುದು. ಇವತ್ತು ಇದೇ ಕಾಂಗ್ರೆಸ್ಸಿನ ಸರ್ಕಾರ, ಕರ್ನಾಟಕದಲ್ಲಿರುವಂತಹ ಸರ್ಕಾರ ಇವತ್ತು ವಕ್ಫ್ ಬಗ್ಗೆ, ವಕ್ಫ್ ಒಂದು ಆಕ್ಟಿನ ಬಗ್ಗೆ ತನ್ನ ಅಸೆಂಬ್ಲಿಯಿಂದ ಒಂದು ಸುತ್ತೋಲೆಯನ್ನು ಕಳಿಸಿಕೊಟ್ಟಿದೆ. ಅದೇನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, ಇಲ್ಲಿರ್ತಕ್ಕಂತ ಕರ್ನಾಟಕ ಈ ವಕ್ಫಿನ ವಿರುದ್ಧ ಇದ್ದಾರೆ ಅಂತ ಹೇಳಿ, ಅಂತಹದ್ದೇ ರಾಜ್ಯದ ಭೂಮಿಯಲ್ಲಿ, ಅದು ಕುವೆಂಪು ಸರ್ವ ಜನಾಂಗದ ಶಾಂತಿಯ ತೋಟದ ನಾಡಿನಲ್ಲಿ ಇವನಾರವ ಎಂದೆನಿಸಯ್ಯ, ಇವನಮ್ಮವ ಎಂದೆನಿಸಯ್ಯ ಅಂತ ಹೇಳಿಕಂತ ಬಸವ ಕಲ್ಯಾಣದಲ್ಲಿ ಇವತ್ತು ಅಲ್ಪಸಂಖ್ಯಾತರು, ಮುಸ್ಲಿಮರು ತಮ್ಮ ಹಕ್ಕಿಗಾಗಿ ಹೋರಾಟ ಮಾಡ್ತಾರೆ ಅಂತ ಹೇಳಿದ್ರೆ, ಅವರನ್ನು ಹಿಡಿಯುವಂತ ಕೆಲಸಕ್ಕೆ ಇವತ್ತು ಆಡಳಿತ ವ್ಯವಸ್ಥೆ ಮಾಡ್ತಾ ಇರುವಂತದ್ದು, ಅದು ಕೇವಲ ಮುಸ್ಲಿಮರೊತ್ತಿಗೆ ಮಾಡ್ತಾ ಇರುವಂತದ್ದಲ್ಲ. ಬಸವ ಕಲ್ಯಾಣದ ಬಸವನ ಸಿದ್ಧಾಂತ ಏನಿದೆ, ಬಸವಣ್ಣನವರ ಸಿದ್ಧಾಂತದ ವಿರುದ್ಧ ಇವತ್ತು ತಾಲೂಕಾಡಳಿತ ನಡೆದುಕೊಳ್ತಾ ಇರುವಂತದ್ದು. ಇವತ್ತು ಅವರಿಗೆ ನಾವು ಛೀಮಾರಿ ಹಾಕ್ಬೇಕಾಗಿದೆ. ಯಾಕೆ ನೀವು ನಮಗೆ ಪ್ರತಿಭಟನೆಯನ್ನು ಮಾಡ್ಲಿಕ್ಕೆ ಬಿಡ್ತಾ ಇಲ್ಲ? ಇವತ್ತು ನಾವು ಇಲ್ಲಿಂದ ಅಲ್ಲಿವರೆಗೆ ಹೋಗಿ ಶಾಂತಿಯುತವಾಗಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿ ನಿಮಗೆ ನಾವು ನಿನ್ನೆ ನಾವು ಪರ್ಮಿಷನ್ ಗೆ ಕೊಟ್ಟಿದ್ವಿ. ನೀವು ತಹಸೀಲ್ದಾರನಿಂದ ಪರ್ಮಿಷನ್ ಅನ್ನು ನಮಗೆ ದೊರಕಿಸಿಕೊಟ್ಟಿದ್ರಿ. ಆದ್ರೆ ಇದ್ದಕ್ಕಿದ್ದಂತೆ ರಾತ್ರೋರಾತ್ರಿ ಏನಾಯ್ತು, ಇವತ್ತು ಪ್ರತಿಭಟನೆ ಮಾಡಕ್ಕೆ ನೀವು ಬಿಡ್ತಾ ಇಲ್ಲ ಅಂತ ಹೇಳಿದ್ರೆ, ಈ ವಕ್ಫಿನ ಬಗ್ಗೆ ನಾವು ಮಾತಾಡ್ತಾ ಇರುವಂತದ್ದು, ಈ ಫ್ಯಾಸಿಸ್ಟ್ ಶಕ್ತಿಗಳ ವಿರುದ್ಧ ನಾವು ಮಾತಾಡ್ತಾ ಇರುವಂತದ್ದು ಎಲ್ಲೋ ಒಂದ್ ಕಡೆ ನಮ್ಮ ಧ್ವನಿ ತಲುಪ್ತಾ ಇದೆ ಅಂತ ಹೇಳಿ ನಮಗೆ ಅರ್ಥ ಆಗಿದೆ. ಆದ್ದರಿಂದ ಸಹೋದರರೇ, ಈ ಹೋರಾಟ ಏನಿದೆ, ಈ ಹೋರಾಟ ಇವತ್ತು ಸಾಯುವಂತ ಹೋರಾಟ ಅಲ್ಲ, ಇದು ಕಂಟಿನ್ಯೂಸ್ ಆಗಿ ನಡೆದುಕೊಂಡು ಬರುವಂತ ಹೋರಾಟ.
ಬಾಬಾ ಸಾಹೇಬರು ಆ ಹೋರಾಟಕ್ಕೆ ನಮಗೆ ದಾರಿ ಮಾಡಿಕೊಟ್ಟು ಹೋಗಿದ್ದಾರೆ. ಇಲ್ಲಿರ್ತಕ್ಕಂತ ಈ ದೇಶವನ್ನು ಸ್ವಾತಂತ್ರ್ಯ ಹೋರಾಟದಲ್ಲಿ ಸಂಗ್ರಾಮದಲ್ಲಿ ಹೋರಾಡಿ ಯಾವ ರೀತಿಯಾಗಿ ಬ್ರಿಟಿಷರ ಕಪಿಮುಷ್ಟಿಯಿಂದ ಈ ದೇಶವನ್ನು ಬ್ರಿಟಿಷರ ಕಪಿಮುಷ್ಟಿಯಿಂದ ಹೊರಗಡೆ ತೆಗೆದು ಇವತ್ತು ಈ ದೇಶವನ್ನು ಯಾವ ರೀತಿಯಾಗಿ ನಾವು ಸ್ವಾತಂತ್ರ್ಯವಾದಂತಹ ಜಾತ್ಯತೀತ ರಾಷ್ಟ್ರ ಅಂತೇಳಿ ನಾವೇನು ಮಾಡಿದ್ವಿ, ಇವತ್ತು ಮತ್ತೊಮ್ಮೆ ಈ ಬಿಜೆಪಿಯ ಫ್ಯಾಸಿಸ್ಟ್ ರಿಜೈಮಿನಿಂದ ಈ ದೇಶವನ್ನು ಹೊರಗಡೆ ಎಳೆಯುವಂತ ಜವಾಬ್ದಾರಿ ಇಲ್ಲಿರ್ತಕ್ಕಂತ ಬಹುಸಂಖ್ಯರ ಮೇಲೆ, ಇಲ್ಲಿರ್ತಕ್ಕಂತ ದಲಿತರ ಮೇಲೆ, ಇಲ್ಲಿರ್ತಕ್ಕಂತ ಅಲ್ಪಸಂಖ್ಯಾತರ ಮೇಲೆ, ಇಲ್ಲಿರ್ತಕ್ಕಂತ ಹಿಂದುಳಿದ ವರ್ಗಗಳ ಮೇಲಿದೆ. ಇಲ್ಲಿ ಯಾರೆಲ್ಲ ಇವತ್ತು ಸಂವಿಧಾನವನ್ನು ಈ ದೇಶದಲ್ಲಿ ಬಯಸ್ತಾ ಇದ್ದಾರೆ ಅವರು ಇವತ್ತು ವಕ್ಫಿನ ಪರವಾಗಿ ಮಾತನಾಡಬೇಕಾಗಿದೆ. ಯಾಕಂತ ಹೇಳಿದ್ರೆ ಇವತ್ತು ಈ ವಕ್ಫ್ ಮುಂಚೆನೆ ಹೇಳಿದ ಹಾಗೆ ಇದು ಕೇವಲ ಒಂದು ಸಮುದಾಯದ ಮೇಲೆ ಆಗ್ತಾ ಇರುವಂತ ದಾಳಿ ಅಲ್ಲ. ಸಂವಿಧಾನದ ಮೂಲ ಬುನಾದಿಗಳೇನಿದಾವೆ, ಸಂವಿಧಾನದ ಮೂಲ ಸಿದ್ಧಾಂತ ಏನಿದೆ, ಯಾವ ಆಧಾರದ ಮೇಲೆ, ಯಾವ ಐಡಿಯಾ ಆಫ್ ಇಂಡಿಯಾದ ಪರಿಕಲ್ಪನೆಯಲ್ಲಿ ಈ ದೇಶವನ್ನು ಕಟ್ಟಿಕೊಳ್ಳಲಾಗಿದೆ, ಆ ದೇಶವನ್ನ ಐಡಿಯಾ ಆಫ್ ಇಂಡಿಯಾದ ಮೇಲೆ ಮಾಡ್ತಾ ಇರುವಂತ ಒಂದು ಹಲ್ಲೆ ಆಗಿದೆ. ಸಹೋದರರೇ, ಇವತ್ತು ಈ ದೇಶ ಉಳಿಬೇಕಾದ್ರೆ ಇಲ್ಲಿರ್ತಕ್ಕಂಥ ಅನೇಕತೆಯಲ್ಲಿ ಏಕತೆ ಉಳಿಬೇಕಾಗ್ತದೆ, ಇಲ್ಲಿರ್ತಕ್ಕಂಥ ಧಾರ್ಮಿಕ ಸ್ವಾತಂತ್ರ್ಯ ಉಳಿಬೇಕಾಗ್ತದೆ, ಇಲ್ಲಿರ್ತಕ್ಕಂಥ ಎಲ್ಲರಿಗೂ ಸಮಾನವಾದಂತಹ ಹಕ್ಕುಗಳನ್ನೇನು ಸಂವಿಧಾನ ಕೊಟ್ಟಿದೆ ಅದು ಇವತ್ತು ಉಳಿಬೇಕಾಗ್ತದೆ. ಅದರ ಮೇಲೆ ಅಟ್ಯಾಕ್ ಗಳಾದಾಗ ಅದು ಯಾವುದೇ ರೀತಿಯ ಅಟ್ಯಾಕ್ ಗಳಾಗ್ಲಿ ಅದರ ಪರವಾಗಿ ಇವತ್ತು ಮುಸ್ಲಿಂ ಸಮುದಾಯ ಎದ್ದು ನಿಲ್ಬೇಕಾಗಿದೆ. ಇಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಯುವಕರು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ. ಇವತ್ತು ವಕ್ಫಿನ ಮೇಲೆ ದಾಳಿ ಆಗಿದೆ, ನಂತರ ಇನ್ನೊಂದು ಆಕ್ಟಿನ ಮೇಲೆ ದಾಳಿ ಆಗ್ತದೆ, ನಂತರ ಮೀಸಲಾತಿಯ ಬಗ್ಗೆ ಇವರು ಮಾತಾಡ್ತಾರೆ. ಇದೇ ರೀತಿಯಾಗಿ ಹಂತ ಹಂತವಾಗಿ ಈ ದೇಶವನ್ನು ಜಾತ್ಯತೀತ ರಾಷ್ಟ್ರದಿಂದ ತೆಗೆದುಕೊಂಡು ಹೋಗಿ ಒಂದು ಮನುವಾದಿಯ ರಾಷ್ಟ್ರ ಕಲ್ಪಿಸಿಕೊಳ್ಳಲಿಕ್ಕೆ ಏನ್ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದರ ವಿರುದ್ಧ ನಾವೆಲ್ಲರೂ ಎದ್ದು ನಿಂತು ಮಾತಾಡಬೇಕಾಗಿದೆ. ಇವತ್ತು ವಕ್ಫಿನಲ್ಲಿ ಅತ್ಯಂತ ಕೆಟ್ಟದಾದದ್ದು ಯಾವುದಾದ್ರೂ ಇದೆ ಅದು ವಕ್ಫ್ ಬೈ ಯೂಸರ್ ಎಂಬ ಒಂದು ಕಾನ್ಸಿಕ್ವೆನ್ಸಸ್ ಏನಿದೆ ಅದನ್ನು ನಾವು ಇವತ್ತು ಅರ್ಥ ಮಾಡಿಕೊಳ್ಬೇಕಾಗಿದೆ. ಈ ವಕ್ಫ್ ಬೈ ಯೂಸರ್ ಅಂತೇಳಿ ಅದೇ ಯಾವ ರೀತಿಯಾಗಿ ಈ ವಕ್ಫ್ ಬೈ ಯೂಸರ್ ಅನ್ನು ಒಂದು ವೇಳೆ ಇದರಿಂದ ಹೊರಗಡೆ ತೆಗೆದು ಹಾಕಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಇಷ್ಟು ಹಲವಾರು ವರ್ಷಗಳಿಂದ ಕೇವಲ ಅಲ್ಲಿ ಧಾರ್ಮಿಕ ಆಚರಣೆಗಳು ನಡೀತಾ ಇದ್ವು ಎಂಬ ಕಾರಣಕ್ಕೆ ಇದ್ದಂತ ಒಂದು ಭೂಮಿಗಳು, ಇಲ್ಲಿರ್ತಕ್ಕಂಥ ಮಸೀದಿಗಳು, ಇಲ್ಲಿರ್ತಕ್ಕಂಥ ಆಶುರ್ಖಾನಗಳು, ಇಲ್ಲಿರ್ತಕ್ಕಂಥ ಸ್ಮಶಾನಗಳು, ಆ ಧಾರ್ಮಿಕ ಐಡೆಂಟಿಟಿಯ ಮೇಲೆ ಏನು ವಕ್ಫ್ ಬೈ ಯೂಸರ್ ಆಕ್ಟಿನ ಅಡಿಯಲ್ಲಿ ಏನು ವಕ್ಫ್ ಅಲ್ಲಿ ದರ್ಜಾಗಿದ್ವೋ ಇವತ್ತು ಅದಕ್ಕೆ ಒಂದು ಪ್ರೈಮರಿ ಕ್ವಶನ್ ಅನ್ನು ರೈಸ್ ಮಾಡಲಾಗ್ತದೆ. 6 ತಿಂಗಳ ಒಳಗಡೆ ಪೇಪರ್ ಗಳನ್ನು ಸಬ್ಮಿಷನ್ ಮಾಡಬೇಕು ಅಂತ ಹೇಳಿ ಸರ್ಕಾರ ಹೇಳ್ತಾ ಇದೆ. ಎಲ್ಲಿಂದ ಸಾವಿರಾರು ವರ್ಷಗಳಿಂದ ನೂರಾರು ವರ್ಷಗಳಿಂದ ಇದ್ದಂತ ಮಸೀದಿಯ ಪೇಪರ್ ಗಳನ್ನು ನಾವು ಇವತ್ತು ಸರ್ಕಾರಕ್ಕೆ ಮಂಡಿಸಬೇಕು. ಆ ಮಂಡಿಸ್ಲಿಕ್ಕೆ ಎಷ್ಟು ನಮ್ಮ ಬಸವ ಕಲ್ಯಾಣದಲ್ಲಿ ಇರ್ತಕ್ಕಂತ ಎಷ್ಟು ಮಸೀದಿಗಳು ವಕ್ಫ್ ಫಂಡ್ ಅಲ್ಲಿ ಬರ್ತವೆ ಅಂತೇಳಿ ನಾವೇ ಯೋಚನೆ ಮಾಡಿದ್ರೆ ಇದು ಕೇವಲ ಒಂದು ಅಸ್ತ್ರವನ್ನಾಗಿ ಬೆಳೆಸ್ಕೊಳ್ತಲಾಗ್ತಾ ಇದೆ. ಇವತ್ತು ವಕ್ಫ್ ಒಂದು ಮುಸ್ಲಿಂ ಸಮುದಾಯದ ಒಳಗಡೆ ಇದೆ, ಆ ಆಸ್ತಿಯ ಮೆಂಬರ್ಗಳಲ್ಲಿ ಕೇವಲ ಮುಸ್ಲಿಮರಿದ್ದಾರೆ ಎಂದು ದೋಷಿಸಲಾಗ್ತಾ ಇದೆ. ಇವತ್ತು ನಾವು ಹೇಳ್ಬೇಕಾಗಿದೆ ಅದನ್ನು ಆ ಒಂದು ವಕ್ಫಿನ ಟೋಟಲ್ ಆಸ್ತಿಯನ್ನು ಮುಸ್ಲಿಮರಿಂದ ಹೊರತೆಗೆದು ಅದನ್ನು ಸರ್ಕಾರದ ಸುಪರ್ದಿಗೆ ಮಾಡುವಂತ ಕೆಲಸ ಈ ವಕ್ಫ್ ಆಕ್ಟ್ ಮಾಡ್ತಾರೆ. ಇವತ್ತು ಸಮಸ್ಯೆ ನೋಡಿ, ಇವತ್ತು ಅವರು ಭ್ರಷ್ಟಾಚಾರ ಮತ್ತು ಇದರ ಸುಧಾರಣೆ ಎಂಬ ಹೆಸರಿನಲ್ಲಿ ಹಲವಾರು ಕಾನೂನುಗಳನ್ನು ಈ ದೇಶದಲ್ಲಿ ತಂದಿದ್ದಾರೆ. ಅದರ ಪರಿಣಾಮ ಏನಾಗಿದೆ ಅಂತ ಹೇಳಿ ನಾವು ಇವತ್ತು ಅವಲೋಕಿಸಬೇಕಾಗ್ತದೆ. ಇವತ್ತು ಭ್ರಷ್ಟಾಚಾರ ಇದೆ ಅಂತ ಹೇಳಿ ಇವತ್ತು ಅವ್ರು ಏನ್ ಮಾಡಿದ್ರು, ಭ್ರಷ್ಟಾಚಾರ ಇದೆ ಅಂತ ಹೇಳಿ ಇವತ್ತು ಡಿಮಾನಿಟೈಸೇಷನ್ ಮಾಡಿದ್ರು. 86% 90% ಹಣವನ್ನು ಚಾಲ್ತಿಯಲ್ಲಿರ್ತಕ್ಕಂಥ ಹಣವನ್ನು ತಡೆದ್ರು. ಅದರ ಪರಿಣಾಮ ಏನಾಯ್ತು ಅಂತ ಹೇಳಿದ್ರೆ ಇಲ್ಲಿರ್ತಕ್ಕಂಥ ಸಾಮಾನ್ಯ ಜನರು ದಾರಿಗೆ ಬಂದ್ರು, ಬೀದಿಗೆ ಬಂದು ನಿಂತರು ಅಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯ್ತು. ಇದೇ ರೀತಿಯಾಗಿ ನಾವು ಸುಧಾರಣೆಯನ್ನು ತರ್ತೇವೆ ಅಂತ ಹೇಳಿ, ಆರ್ಥಿಕ ಬದಲಾವಣೆಯನ್ನು ತರ್ತೇವೆ ಅಂತ ಹೇಳಿ GST ಅನ್ನು ಲಾಗು ಮಾಡಿದ್ರು. ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಅಂತ ಹೇಳಿ ಹೇಳಿದ್ರು. ಆ ಗುಡ್ ಅಂಡ್ ಸಿಂಪಲ್ ಟ್ಯಾಕ್ಸ್ ಹೋಗಿ ಏನಾಯ್ತು, ತದನಂತರ ಅದು ಇನ್ನಷ್ಟು ಜಟಿಲ ಮತ್ತು ಸಂಕೀರ್ಣ ಟ್ಯಾಕ್ಸ್ ವ್ಯವಸ್ಥೆಯನ್ನು ನಿರ್ಮಾಣ ಮಾಡಲಾಯಿತು. ಒಂದು ವಸ್ತುವಿಗೆ 12%, ಇನ್ನೊಂದು ವಸ್ತುವಿಗೆ 18%, 28% ಟ್ಯಾಕ್ಸ್ ಅನ್ನು ಈ ದೇಶದ ಜನಸಾಮಾನ್ಯರ ಮೇಲೆ ಆ ಸುಧಾರಣೆಯ ಕಾಯ್ದೆ ತಂದು ಇವತ್ತು ಅದೇ ಮಾತನ್ನು ಇವರು ಹೇಳ್ತಾ ಇದ್ದಾರೆ. ಕಿರಣ್ ರಿಜಿಜು ಅವರು ಪಾರ್ಲಿಮೆಂಟಿನಲ್ಲಿ ಮಾತನಾಡ್ತಾ ಹೇಳಿದ್ದಾರೆ, ಇದು ವಕ್ಫ್ ಮಂಡಳಿಯಲ್ಲಿ ಭ್ರಷ್ಟಾಚಾರ ಇದೆ, ಆ ಭ್ರಷ್ಟಾಚಾರವನ್ನು ತೆಗೆದುಹಾಕ್ಲಿಕ್ಕೆ ನಾವು ಆಕ್ಟ್ ಅನ್ನು ತೆಗಿತಾ ಇದ್ದೇವೆ ಅಂತ ಹೇಳಿ ನೀವು ಇದೇ ಮಾತನ್ನು ಈ ಎಲೆಕ್ಟ್ರಲ್ ಬಾಂಡ್ ಗಳ ಸಮಯದಲ್ಲೂ ಹೇಳಿದ್ರಿ. ಎಲೆಕ್ಟ್ರಲ್ ಬಾಂಡ್ ಗಳಲ್ಲಿ ನಾವು ಟ್ರಾನ್ಸ್ಪರೆನ್ಸಿಯನ್ನು ತರ್ತೇವೆ ಅಂತೇಳಿ ಆ ಎಲೆಕ್ಟ್ರಾನ್ ಬಾಂಡ್ ಗಳನ್ನು ತಂದ್ರು. ಅದೇ ಎಲೆಕ್ಟ್ರಾನ್ ಬಾಂಡ್ ಗಳ ಬಗ್ಗೆ ಇವತ್ತು ಈ ದೇಶದ ಸರ್ವೋಚ್ಚ ನ್ಯಾಯಾಲಯ, ಸುಪ್ರೀಂ ಕೋರ್ಟ್ ಛೀಮಾರಿ ಹಾಕಿ ಹೇಳಿದೆ, ನೀವೇನು ಇಂಥ ಕಾಯ್ದೆಗಳನ್ನು ತರ್ತಾ ಇದ್ದೀರಾ ಅದು ದೇಶ ವಿರೋಧಿ ಕಾಯ್ದೆಗಳಾಗಿದ್ದಾವೆ ಅಂತ ಹೇಳಿ. ಆದ್ದರಿಂದ ಸಹೋದರರೇ, ಇಂತಹ ಕರಾಳ ಕಾಯ್ದೆಗಳು ಇವತ್ತು ಈ ಸರ್ಕಾರದಲ್ಲಿ ತರ್ತಾ ಇರುವಾಗ ನಾವು ಇನ್ನಷ್ಟು
ನಮ್ಮ ಜನರನ್ನು ಎಜುಕೇಟ್ ಮಾಡುವಂತ ಅವಶ್ಯಕತೆ ಇದೆ. ಆ ಎಜುಕೇಟ್ ಮಾಡಿದಾಗ ಮಾತ್ರ ನಾವು ಎಜುಕೇಟ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತದೆ. ಇದರ ಬಗ್ಗೆ ಜನರಲ್ಲಿ ಇನ್ನಷ್ಟು ನಾವು ಮಾಹಿತಿಯನ್ನು ದೊರಕಿಸಿಕೊಡುವಂತ ಕೆಲಸ ಮಾಡಬೇಕಾಗಿದೆ. ಇದರ ಬಗ್ಗೆ ಇನ್ನಷ್ಟು ಅವೇರ್ನೆಸ್ ಅನ್ನು ಮಾಡಬೇಕನ್ನಂತ ಕೆಲಸ ಮಾಡಬೇಕಾಗಿದೆ. ಇವತ್ತು ಅವರು ಈ ವಕ್ಫ್ ಅಮೆಂಡ್ಮೆಂಟ್ ಬಿಲ್ ಅನ್ನು ತರಾತುರವಾಗಿ ಪಾಸ್ ಮಾಡಿದ್ದಾರೆ. ರಾತ್ರಿ 3 ಗಂಟೆವರೆಗೆ ಚರ್ಚೆ ಮಾಡ್ತಾರೆ. ಅದು ಅಲ್ಲಿಂದ ಲೋಕಸಭೆಯಿಂದ ಪಾಸ್ ಆಗ್ತದೆ. ಅದರ ವಿರುದ್ಧ 232 ಸದಸ್ಯರು ವೋಟ್ ಮಾಡಿದ್ರು. ಅದು ಕೇವಲ ಅದು ಒಂದು ತಲೆಗಳ ಎಣಿಕೆಯನ್ನು ಮಾಡಿ ಅಲ್ಲಿ ಮಾಡಲಾಗ್ತದೆ. ತದನಂತರ ಅದು ರಾಜ್ಯಸಭೆಯಲ್ಲೂ ಪಾಸ್ ಆಗ್ತದೆ. ಅದರ ನಂತರ 8 ದಿನದಲ್ಲಿ ಅದಕ್ಕೆ ಸುಪ್ರೀಂ ಕೋರ್ಟಿನ ಅಸೆಂಟ್ ಸಹ ಅದಕ್ಕೆ ಈ ದೇಶದ ಪ್ರೆಸಿಡೆಂಟ್ ಏನಿದ್ದಾರೆ ಅವರು ಸಹ ಒಪ್ಪಿಗೆಯನ್ನು ಕೊಡ್ತಾರೆ ಅಂತ ಹೇಳಿದ್ರೆ, ಎಲ್ಲೋ ನೀವು ಹೋಗ್ತಾ ಇರುವಂತ ಯಾವ ಸ್ಪೀಡ್ ಅಲ್ಲಿ ನೀವು ಈ ಕಾನೂನನ್ನು ತಂದಿದ್ದೀರಿ, ಆ ಸ್ಪೀಡೇ ಅದು ನೀವು ತಂದಿರುವುದಕ್ಕೆ ಅದರಲ್ಲಿ ಏನೋ ಸಮಸ್ಯೆ ಇದೆ ಅಂತ ಹೇಳಿ ತೋರಿಸ್ತದೆ. ಸಹೋದರರೇ, ಇವತ್ತು ನಾವು ಅರ್ಥ ಮಾಡಿಕೊಳ್ಬೇಕಾಗಿದೆ, ಈ ಕಾಯ್ದೆ ಈ ದೇಶವನ್ನು ಮುಗಿಸುವಂತ ಕಾಯ್ದೆ. ಹಳ್ಳಿಗಳಲ್ಲಿ ಧರ್ಮದ ಆಧಾರದಲ್ಲಿ ಜನರನ್ನು ಒಡೆಯುವಂತ ಕಾಯ್ದೆ ಇದಾಗಿದೆ. ಹಳ್ಳಿಗಳ ಶಾಂತಿಯನ್ನು ಕೆದಡುವಂತ ಒಂದು ಕಾಯ್ದೆ ಆಗಿದೆ. ಅಲ್ಪಸಂಖ್ಯಾತರ ಮೇಲೆ ಇವತ್ತು ಇದು ದಾಳಿ ಆಗಿದೆ. ಮುಂಬರುವ ದಿನಗಳಲ್ಲಿ ಯಾವುದೇ ಒಂದು ಫ್ಯಾಸಿಸ್ಟ್ ಸರ್ಕಾರ ಏನಿದೆ ಅದು ಕೇವಲ ಒಂದು ಎನಿಮಿಯಿಂದ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಒಂದರ ನಂತರ ಇನ್ನೊಂದು ಎನಿಮಿಗಳು ಬೇಕಾಗ್ತಾರೆ. ಆ ಪದೇ ಎನಿಮಿಗಳನ್ನು ಶತ್ರುಗಳನ್ನು ಹುಟ್ಟಿಸುವಂತ ಕೆಲಸ ಇವತ್ತು ಸರ್ಕಾರ ಮಾಡ್ತಾರೆ. ಅದನ್ನು ನಾವು ಎಲ್ಲರೂ ವಿರೋಧ ಮಾಡಬೇಕಾಗಿದೆ. ಆ ವಿರೋಧ ಮಾಡಿದಾಗ ಮಾತ್ರ ನಾವು ಈ ದೇಶದಲ್ಲಿ ಬದುಕಲಿಕ್ಕೆ ಸಾಧ್ಯ ಆಗ್ತದೆ. ಈ ದೇಶದ ಮುಸ್ಲಿಮರ ಅಸ್ಮಿತೆಯ ಮೇಲೆ ಇದು ದಾಳಿಯಾಗಿದೆ. ಮುಸ್ಲಿಮರ ಐಡೆಂಟಿಟಿಯ ಮೇಲೆ ಇದು ದಾಳಿಯಾಗಿದೆ. ಇದನ್ನು ನಾವು ವಿರೋಧ ಮಾಡ್ತಾ ಇದ್ದೇವೆ. ವಿರೋಧ ಮಾಡಿ ಈ ದೇಶದಲ್ಲಿ ನಾವೆಲ್ಲರೂ ಬದುಕಿದೀವಿ ಅಂತ ತೋರಿಸ್ಲಿಕ್ಕೆ ನಾವು ಇದನ್ನು ಮಾಡ್ತಾ ಇದ್ದೇವೆ. ಕೊನೆಯದಾಗಿ ರಾಹತ್ ಇಂದೂರಿ ಅವರು ಒಂದು ಕವನವನ್ನು ಹೇಳಿದ್ದಾರೆ. ಲಗೇಗಿ ಆಗ್ ತೋ ಆಯೆಂಗೆ ಕೈ ಘರ್ ज़द में, लगेगी आग तो आएंगे कई घर ज़द में, यहाँ पे हमारा मकान थोड़ी है ಅಂತೇಳಿ ರಾಹತ್ ಇಂದೂರಿ ಅವರು ಹೇಳಿದ್ದಾರೆ. ಅದರ ವಿಷಯ ಏನು ಅಂತ ಹೇಳಿದ್ರೆ, ಇವತ್ತು ಸಮಸ್ಯೆ ಮುಸ್ಲಿಮರ ಬಾಗಿಲಿಗೆ ಬಂದಿರಬಹುದು. ಈ ಸಮಸ್ಯೆ ಕೇವಲ ಮುಸ್ಲಿಮರ ಸಮಸ್ಯೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ನಾಳೆ ಇದು ಕ್ರಿಶ್ಚಿಯನರ ಸಮಸ್ಯೆ ಆಗಲಿದೆ. ನಾಳೆ ಇಲ್ಲಿರ್ತಕ್ಕಂಥ ಬೌದ್ಧರ ಸಮಸ್ಯೆ ಆಗಲಿದೆ. ನಾಳೆ ಇಲ್ಲಿರ್ತಕ್ಕಂಥ ಜೈನರ ಸಮಸ್ಯೆ ಆಗಲಿದೆ. ಈ ಸಮಸ್ಯೆ ಕೇವಲ ಇಲ್ಲಿಗೆ ನಿಲ್ಲದೆ ಕೆಳ ಜಾತಿಗಳವರೆಗೂ ಈ ಸಮಸ್ಯೆ ಹರಡಿ ಇವತ್ತು ಈ ದೇಶವನ್ನು ಒಂದು ಜಾತ್ಯತೀತ ಪ್ರಜಾಪ್ರಭುತ್ವ ರಾಷ್ಟ್ರದಿಂದ ಏನು ಮನುವಾದದ ಒಂದು ಹಿಂದೂ ರಾಷ್ಟ್ರವಾಗಿ ಮಾಡ್ಲಿಕ್ಕೆ ಯಾರು ಹೊರಟಿದ್ದಾರೆ ಅದರ ವಿರುದ್ಧ ನಾವೆಲ್ಲರೂ ಎದ್ದು ನಿಂತಿದ್ದೀವಿ. ಅದರ ವಿರುದ್ಧ ನಾವು ಮಾತಾಡ್ತಿದೀವಿ ಅಂತ ಹೇಳಿ ನಾವು ನಮ್ಮ ಒಂದು ಪ್ರತಿರೋಧವನ್ನು ರಿಜಿಸ್ಟರ್ ಮಾಡ್ಲಿಕ್ಕೆ ನಾವು ಒಂದು ಪ್ರತಿಭಟನೆ ಮಾಡ್ತಾ ಇದ್ದೇವೆ. ಈ ಪ್ರತಿಭಟನೆಯಲ್ಲಿ ಬಂದು ನಮಗೆಲ್ಲರಿಗೆ ತಾವು ಬದುಕಿದೀವಿ ಅಂತ ಏನ್ ತೋರಿಸಿದಿರಾ, ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳ್ತಾ